ಮೊದಲಿಗೆ ನೋಡಿ ಟೈಟಲ್ಲೇ ಹೇಳೋ ಹಾಗೆ ಬೆಂಗಳೂರನ್ನ ದೇವರೇ ಕಾಪಾಡಬೇಕು. ಯಾಕೆ ಗೊತ್ತಾ, ನಿತ್ಯವೂ ಟ್ರಾಫಿಕ್ಕಿಂದ ಕಿರಿಕಿರಿ. ಮೊದಲೇ ಬೇಸಿಗೆಗಾಲ ಬೇರೆ, ಈ ಟೈಮಲ್ಲಿ ರಸ್ತೆ ಕಾಮಗಾರಿಗಳು ಬೇರೆ ನಡೀತಾ ಇರುತ್ತೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮು, ರಸ್ತೆಗಳೆಲ್ಲವೂ ಕೂಡ ಅಧ್ವಾನ ಆಗ್ಬಿಟ್ಟಿದ್ದಾವೆ. ಡೈಲಿ ಇದೆ ಕಿರಿಕಿರಿ ಬೆಂಗಳೂರಿನಲ್ಲಿ. ಟ್ರಾಫಿಕ್ ಪ್ರಾಬ್ಲಮ್ಮು, ನಗರದಲ್ಲಿ ಕಾಮಗಾರಿಯದ್ದೇ ವರಿ. ಹಿಂಗೆ ಆದರೆ ಮುಂದಂಗೆ IT ಸಿಟಿ ಸಮಸ್ಯೆ ನಿವಾರಣೆ ಕಷ್ಟ. ಹಿಂಗಾದರೆ ಕಷ್ಟ. ನಗರದ ಬಹುತೇಕ ಏರಿಯಾಗಳಲ್ಲಿ ರಸ್ತೆಗಳದ್ದೇ ಪ್ರಾಬ್ಲಮ್ಮು. ರೋಡ್ನಲ್ಲಿ ನೋಡಿದ್ರೆ ಗುಂಡಿ ಬಿದ್ದಿರುತ್ತೆ, ಇನ್ನು ಕೆಲವು ಕಡೆ ಕಾಮಗಾರಿ ನಡೀತಾ ಇರುತ್ತೆ, ಅದು ಕೂಡ ಆಮೆಗತಿಯಲ್ಲಿ. ಸಮಸ್ಯೆಗಳ ಸರಮಾಲಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಬೆಂಗಳೂರು. ಸರಿಯಾಗೋದು ಯಾವಾಗ ಸ್ವಾಮಿ? ಹಲವು ಏರಿಯಾಗಳಲ್ಲಿ ಪವರ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ. ಎಲ್ಲೆಲ್ಲಿ ಯಾವ್ಯಾವ ಏರಿಯಾದಲ್ಲಿ ಏನೇನು ಸಮಸ್ಯೆ ಆಗಿದೆ ಅದೆಲ್ಲವನ್ನು ಕೂಡ ಪವರ್ ಟಿವಿ ಕಣ್ಣಿಗೆ ಕಟ್ಟ ಹಾಗೆ ವರದಿಯನ್ನು ಕೊಟ್ಟಿದೆ. ಬೆಂಗಳೂರಿನ ಟ್ರಾಫಿಕ್ 2025 ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿ ಎಂದು ಶಿವನ ಸಂಘದಲ್ಲಿದೆ. ಸಮಸ್ಯೆಗೆ ನಿಜಕ್ಕೂ ಹಾಗಾದ್ರೆ ಪರಿಹಾರನೇ ಇಲ್ವಾ? ಹಿಂಗೆ ಡೈಲಿ ನರಳಿ ಜೀವನ ಸಾಗಿಸಲೇಬೇಕಾ ಬೆಂಗಳೂರಿನಲ್ಲಿ? ಸಿಲಿಕಾನ್ ಸಿಟಿಯ ಹಲವು ಏರಿಯಾಗಳಲ್ಲಿ ರಸ್ತೆಗಳದ್ದೇ ಪ್ರಾಬ್ಲಮ್ಮು. ಅವೈಜ್ಞಾನಿಕ ಕಾಮಗಾರಿಗಳೇ ಇದಕ್ಕೆಲ್ಲಕ್ಕೂ ಕೂಡ ಕಾರಣ. ಇದರಿಂದ ಸಫರ್ ಪಡ್ತಾ ಇರೋದು ನಾವುಗಳೇ, ಸಾರ್ವಜನಿಕರೇ. ಸರಿಯಾದ ಟೈಮ್ಗೆ ಕಾಮಗಾರಿಯನ್ನು ಮುಗಿಸಲ್ಲ, ಡೈಲಿ ಕಿರಿಕಿರಿ. ಕಾಮಗಾರಿ ಮುಗಿಸಿರ್ತಾರೆ, ಮತ್ತೆ ನೆಕ್ಸ್ಟು UGC ಪೈಪು, ಮತ್ತೊಂದು ಕಡೆ ಕೇಬಲ್ ವೈರು, ಅದು ಸರಿ ಮಾಡಬೇಕು ಇದು ಸರಿ ಮಾಡಬೇಕು ಅಂತ ಮತ್ತೆ ರೆಡಿ ಮಾಡಿರೋ ರಸ್ತೆಯನ್ನು ಮತ್ತೆ ಅಗಿಯೋದು. HMT ರಸ್ತೆಯಲ್ಲಿ 3 ತಿಂಗಳಿಂದ KPTCL ಕಾಮಗಾರಿ ಮುಗ್ದಿಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ. ಜನ ತಾನೇ ಬೈಕೊಂಡು ಓಡಾಡಲಿ ಬಿಡು ಅಂತ. ಹಿಂಗೂ ನಡೆಯುತ್ತಾ ನೋಡಿ, ಸಮಸ್ಯೆ ನೋಡಿ ಹೆಂಗಾಗಿದೆ ಇದು. ನೋಡಿ, ಅದು ಈಗ ರೀಸೆಂಟಾಗಿ ರೆಡಿಯಾಗಿರೋ ರಸ್ತೆ ಅದು. ಅಲ್ಲಿ ಮಳೆ ಬಂದಾಗ ನಿಂತ್ಕೊಳ್ಳೋದು, ಸ್ವಲ್ಪ ಹಳ್ಳ ತಗ್ಗು ಎಲ್ಲ ಇತ್ತು. ಅದನ್ನು ರೆಡಿ ಮಾಡಿದ್ದು ನೋಡೋದು, ಮತ್ತೆ ಅದನ್ನು ಕಿತ್ತಿರೋದು ನೋಡಿ, ಮತ್ತೆ ಅಗಿಯೋದು, ಮತ್ತೆ ಅದನ್ನು ಪ್ಯಾಚ್ ವರ್ಕ್ ಮಾಡೋದು, ಮತ್ತೆ ಅದೇ ಗುಂಡಿ, ಆಮೇಲೆ ಗುಂಡಿ ಬಿದ್ದಿದೆ ಅಂತ ಮತ್ತೆ ಫುಲ್ಲು ಹೊಸ ರೋಡ್ ಮಾಡಿದ್ಮೇಲೆ ಮತ್ತೆ ಅಯ್ಯೋ ಪೈಪ್ ಹಾಕಿಲ್ಲ, UGC ಪೈಪ್ ಹಾಕಿಲ್ಲ, ವೈರ್ ಕರೆಕ್ಟಾಗಿ ಹೋಗಿಲ್ಲ, ಅಲ್ಲಾಗದು ಮರೆತುಬಿಟ್ವಿ, ಅಗಿಯೋದು ಒಂದಾದ್ಮೇಲೆ ಒಂದು. ಅಂದರೆ ಪ್ಲಾನಿಂಗ್ ಸರಿಯಾಗಿಲ್ಲ. ಡೈಲಿ ಇದೇ ಕಿರಿಕಿರಿ. ಪವರ್ ಟಿವಿಯಲ್ಲಿ ಟ್ರಾಫಿಕ್ ಸಮಸ್ಯೆಯ ಬಗ್ಗೆ ಮೆಗಾ ಅಭಿಯಾನ ಮಾಡ್ತಾ ಇದೆ. ಇದು ಸರಿಯಾಗೋವರೆಗೂ ಕೂಡ ಅಷ್ಟೇ. ಇದಕ್ಕೆ ಸಂಬಂಧಪಟ್ಟಂಥವರು ಎಚ್ಚೆತ್ಕೊಳ್ಬೇಕು, ಕ್ಲೀನಾಗಿ ಪ್ಲಾನ್ ಮಾಡಬೇಕು, ಸಮಸ್ಯೆ ಆಗಬಾರ್ದು ಜನರಿಗೆ. ಈ ಕುರಿತಂತೆ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಶಶಿಧರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಿರ್ಲಕ್ಷ್ಯದ ಇಲಾಖೆ ಅಂತ ಕೂಡ ಸ್ಪಷ್ಟವಾಗಿ ಎಲ್ಲ ಒಂದ್ ಕಡೆ ಗೋಚರ ಆಗುತ್ತೆ. ಯಾಕಂತಂದ್ರೆ ಯಾವ್ದಾದ್ರು ಒಂದು ರಸ್ತೆಗೆ ಡಾಂಬರೀಕರಣ ಹಾಕ್ಬೇಕಾದ್ರೆ ಮೊದಲು ಒಳಚರಂಡಿ ಕೆಲಸ ಮುಗ್ದಿದ್ಯಾ, ಬೇರೆ BWSSB ಅವ್ರದ್ದು ಇಲ್ಲ ಬೆಸ್ಕಾಂ ಅವ್ರದ್ದು ಏನಾದ್ರು ಕೆಲಸ ಇದೆ ಅಂತ ಅವ್ರ ಜೊತೆ ಕೂಡ ಮಾತಾಡೋದಿಲ್ಲ. ಇನ್ನು ಬೆಸ್ಕಾಂ ಅವರು ಅದೇ ರೀತಿಯಲ್ಲೂ ಕೂಡ BWSSB ಅವರು ಡಾಂಬರೀಕರಣ ಯಾವಾಗ ಹಾಕ್ತಾರೆ, ಇಲ್ಲ ಹಾಕಿದ್ರೆ ಅದಕ್ಕಿಂತ ಮುಂಚಿತವಾಗಿ ಏನೋ ಕೆಲಸ ಮಾಡಬೇಕಾ, ಅವರು ಕೂಡ ಬೇರೆ ಸಂಬಂಧಪಟ್ಟಂತ ಬಿಬ್ಬರು ಕೂಡ ಕೇಳೋದಿಲ್ಲ. ಹೀಗಾಗಿ ಕೇವಲ 6 ತಿಂಗಳಿಂದ ಈ ಒಂದು ರಸ್ತೆಗೆ ಡಾಂಬರೀಕರಣ ಮಾಡಿದ್ರು. ಅದು ಕೂಡ ಏನು HMT ರೋಡ್ ಅಂತಲೂ ಕೂಡ ಕರೀತಾರೆ. ಇದು ಯಶವಂತಪುರದಿಂದ MS ರಾಮಯ್ಯ ಅದೇ ರೀತಿ ಕೂಡ BLಗೆ ಸಂಪರ್ಕ ಕಲಿಸುವಂತ ಒಂದು ದೊಡ್ಡ ರಸ್ತೆ. ಇಲ್ಲಿ ಪ್ರತಿನಿತ್ಯ ಕೂಡ ಸಾವಿರಾರು ವಾಹನ ಕೂಡ ಸಂಚಾರ ಮಾಡ್ತಾರೆ. 6 ತಿಂಗಳಾಗಿತ್ತು ಡಾಂಬರ್ ಹಾಕಿ. ಈಗ ನೋಡಿದ್ರೆ KPTCL ಅವರು ಪವರ್ ಅಂಡರ್ ಕೇಬಲ್ ಅಂತ ಹೇಳ್ಬಿಟ್ಟು ಇಡೋ ರಸ್ತೆಯನ್ನು ಕೂಡ ಅಗದಾಕಿದ್ದಾರೆ. ಹೀಗಾಗಿ ಈ ಒಂದು ರಸ್ತೆಯಲ್ಲಿ ಒಂದು ಬಸ್ ಬಂದ್ರೆ ಸಾಕು, ಒಂದು ಆಟೋ ಆಗಿರ್ಬೋದು, ಒಂದು ಬೈಕ್ ಆಗಿರ್ಬೋದು, ಯಾರು ಕೂಡ ಹೋಗಕ್ಕಾಗ್ತಿಲ್ಲ. ಮತ್ತೆ ಫುಟ್ಪಾತ್ ಪಾದಚಾರಿ ಮಾರ್ಗದವರು ಕೂಡ ಇಲ್ಲೂ ಕೂಡ ನಡ್ಕೊಂಡು ಹೋಗೋದು ಕೂಡ ಜಾಗ ಇಲ್ಲ. ಈ ಆ ಕಡೆ ಒಂದು ಕಡೆ ಅಂಗಡಿಗಳಿದ್ದಾವೆ, ಮತ್ತೊಂದು ಕಡೆ ಕಾಂಪೌಂಡ್ ಇದೆ, ಮತ್ತೆ ಧೂಳು ಪ್ರತಿನಿತ್ಯ ಇಲ್ಲಿ ನೀರು ಕೂಡ ಆಗ್ತಿಲ್ಲ. ಇಲ್ಲಿ ಮತ್ತೆ ಅದೇ ರೀತಿಯಲ್ಲಿ ಕೂಡ ಕೆಲವೊಂದಷ್ಟು ಕಡೆ ಪೈಪ್ ಕೂಡ ಹೊಡೆದೋಗಿ ನೀರು ಕೂಡ ಬರ್ತೈತೆ. ಮತ್ತೆ ಡಾಂಬರ್ ಹಾಕಿದ್ರು ಕೂಡ ಸ್ವಲ್ಪ ಮಳೆ ಬರದೇ ಇದ್ರು ಕೂಡ ಒಂದಷ್ಟು ರಸ್ತೆ ಗುಂಡಿ ಕೂಡ ಬಿದ್ದಿದೆ. ಇಲ್ಲಿ ಸಂಬಂಧಪಟ್ಟಂತೆ ಇಲ್ಲಿ ಕಾಮಗಾರಿ ಯಾವಾಗ ಪ್ರಾರಂಭ ಆಯಿತು, ಇಲ್ಲಿ ಯಾವೆಲ್ಲ ಸಮಸ್ಯೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರು ಕೂಡ ಕೇಳೋಣ. ಸರ್, ಈ KPTCL ಕಾಮಗಾರಿ ಪ್ರಾರಂಭ ಎಷ್ಟು ದಿನ ಆಯಿತು? 3 ತಿಂಗಳಾಯಿತು. 3 ತಿಂಗಳಿಂದ ಒಂದು ತಿಂಗಳಿಗೆ ಒಂದು 15 ದಿವಸ ಮಾಡಿದ್ರೆ ಹೆಚ್ಚು.
ತಿಂಗಳಿಗೆ 15 ದಿವಸ ಮಾಡೋದು ಹೆಚ್ಚು. ಹಾ, ಏನೇನ್ ಸಮಸ್ಯೆ ಆಗ್ತಿದೆ ಇದರಿಂದ? ಏನು ಸಮಸ್ಯೆ ಅಂದ್ರೆ ಧೂಳು ಒಂದು, ಯಾರ ಕರೆಕ್ಟಾಗಿ ಕೆಲಸ ಮಾಡಲ್ಲ. ಎರಡನೇದು ಲೇಡೀಸ್ ತುಂಬಾ ಜನ ಬೀಳ್ತಾರೆ, ತುಂಬಾ ಜನ ಲೇಡೀಸ್ ಬೀಳ್ತಾರೆ, ಹೋಗಕ್ಕೆ ಆಗಲ್ಲ. ಫುಲ್ಲು ಮಣ್ಣು ಧೂಳು ಎಲ್ಲ, ಒಬ್ರು ಮಾತಾಡ್ತಿದಾರಲ್ಲ, ಮಣ್ಣು ಧೂಳು ಎಲ್ಲ ತುಂಬ್ಕೋದ ಅಂಗಡಿ. ನಮ್ಮ ಅಂಗಡಿನ ಇಟ್ಬಿಟ್ಟು ಹೋಗ್ಬಿಡ್ತು. 45,000 ಬಿಸ್ನೆಸ್, 10,000 ರೂಪಾಯಿ ಬಿಸ್ನೆಸ್ ಆಗ್ತಾ ಇದೆ. ಏನ್ ಮಾಡೋಣ ಹೇಳಿ? ಬಾಡಿಗೆ ಕಟ್ಟಕ್ಕಾಗುತ್ತಾ? ಇವ್ರ ಪೇಮೆಂಟ್ ಕೊಡಕ್ಕಾಗುತ್ತಾ? ಏನು ಮಾಡಕ್ಕಾಗಲ್ಲ. ಕೇಳಿದ್ರೆ ಮಾಡ್ತೀನಿ ಎಲ್ಲಿ ಮಾಡ್ತಾವ್ರೆ? ಕೇವಲ ಒಂದು ರಸ್ತೆ ಅಲ್ಲ, ಕೆಪಿಟಿಸಿಎಲ್ ಅವರು ಇಡೀ ಬೆಂಗಳೂರಿನಾದ್ಯಂತ ಇವತ್ತು ಪವರ್ ಅಂಡರ್ ಕೇಬಲ್ ಅನ್ನು ಕೂಡ ಮಾಡ್ತಿದ್ದಾರೆ. ಕಳೆದ ಒಂದು 5-6 ತಿಂಗಳಿಂದ ಕಾಮಗಾರಿಯನ್ನು ಮಾಡ್ತಿದ್ರು ಕೂಡ ಈ ರೀತಿಯಾಗಿ ಬ್ಯಾರಿಕೇಡ್ಗಳಾಗ್ತಾರೆ, ಗುಂಡಿ ತೋಡ್ತಾರೆ, ಅದನ್ನು ಕಂಪ್ಲೀಟ್ ಮಾಡೋದಿಲ್ಲ. ಒಂದೇ ಸಲ ಗುಂಡಿಯನ್ನು ತೋಡಿ ಒಂದೇ ಸಲ ಮುಚ್ಚುವಂತ ಕೆಲಸವನ್ನ ಮಾಡಿದ್ರೆ ಇಲ್ಲಿ ಧೂಳು ಆಗೋದಿಲ್ಲ, ರಸ್ತೆನೂ ಕೂಡ ಹಾಳಾಗೋದಿಲ್ಲ. ಮತ್ತೆ ಬಿಬಿಎಂಪಿ ಅವರು ಕೂಡ ಡಾಂಬರ್ ಅನ್ನ ಬೇಗ ಹಾಕೋಬಹುದು. ಮತ್ತೆ ಇಲ್ಲಿ ಯಾವುದೇ ರೀತಿಯಂತೂ ಕೂಡ ಸಮಸ್ಯೆ ಆಗೋದಿಲ್ಲ, ಮತ್ತೆ ಟ್ರಾಫಿಕ್ ಕೂಡ ಉಂಟಾಗೋದಿಲ್ಲ. ಹೀಗಾಗಿ ಯಾವ ಅವೈಜ್ಞಾನಿಕವಾಗಿ ಬೇಗವನ್ನು ಕಾಮಗಾರಿಯನ್ನು ಮುಗಿಸೋದಿಲ್ಲ, ಅವೈಜ್ಞಾನಿಕ ಕಾಮಗಾರಿಗಳು ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆಗಳಿರ್ತದೆ. ಕೇವಲ ಟ್ರಾಫಿಕ್ ಒಂದೇ ಅಲ್ಲ, ಅದರಿಂದಾಗಿ ಮನೆಗಳಲ್ಲಿ 1 ಅವರ್ ಮುಂಚೆ ಬಂದಬೇಕು, ಮತ್ತೆ ಬಸ್ನಲ್ಲಿ ಹೋದ್ರೆ ಟ್ರಾಫಿಕ್ ಆಗುತ್ತೆ ಅಂತ ಹೇಳಿ ಕೆಲವೊಂದಷ್ಟು ಜನ ಓನ್ ವೆಹಿಕಲ್ಸ್ ಅನ್ನು ಬರ್ತಾರೆ. ಮತ್ತೆ ಇದರಿಂದ ಎಲ್ಲಾ ರೀತಿಯಲ್ಲೂ ಕೂಡ ಸಮಸ್ಯೆ ಉಂಟಾಗಿದೆ. ಹೀಗಾಗಿ ಆದಷ್ಟು ಬೇಗ ಎಲ್ಲಾ ಕಾಮಗಾರಿಗಳನ್ನ ಮುಗಿಸ್ಲಿ ಅಂತ ಹೇಳ್ಬಿಟ್ಟು OTV ಕೂಡ ಕಳಕಳಿ ಅಂತ ಕೂಡ ಹೇಳ್ಬೋದು. ಅದ್ರ ಜೊತೆ ಸಾರ್ವಜನಿಕರು ಕೂಡ ಆಗ್ರಹವನ್ನು ಮಾಡ್ತಿದೆ. ಈ ಎಲ್ಲಾ ಕಾರಣಗಳಿಂದಾಗಿ DK ಶಿವಕುಮಾರ್ ಹೇಳಿದ್ದಾರೆ, ಭಗವಂತನೇ ರಸ್ತೆಗಿಳಿದ್ರು ಕೂಡ ಈ ಬೆಂಗಳೂರಿನಲ್ಲಿ ಟ್ರಾಫಿಕ್ ಅನ್ನ ಕಡಿಮೆ ಮಾಡೋದಕ್ಕೆ ಆಗೋದಿಲ್ಲ ಅಂತಿದ್ರೆ. ಹೀಗಾಗಿ ಭಗವಂತ ಅಲ್ಲ, ಇರೋ ಪ್ರಪಂಚದಲ್ಲಿರುವಂತಹ ಎಲ್ಲಾ ದೇವತೆಗಳು ಬಂದು ಕೂಡ ಟ್ರಾಫಿಕ್ ಅನ್ನ ಕಡಿಮೆ ಮಾಡೋದಕ್ಕಾಗೋದಿಲ್ಲ. ಅದನ್ನು ಮಾಡಬೇಕಾದಂತವರು ಶಾಸಕರು, ಅಧಿಕಾರಿಗಳು, ಮತ್ತೆ ಅದೇ ರೀತಿಯಲ್ಲಿ ಕೂಡ ಸಾರ್ವಜನಿಕರು ಕೂಡ ಉತ್ಪಾದನೆಯನ್ನ ಎನ್ಕ್ರೋಚ್ಮೆಂಟ್ ಮಾಡ್ಕೊಳ್ಳೋದನ್ನ ಬಿಡಬೇಕು. ಅವರ ವೆಹಿಕಲ್ಸ್ ಅನ್ನ ಅವ್ರ ಮನೆ ಮುಂದೆ ನಿಲ್ಲಿಸಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಬೇಕು. ಮತ್ತೆ ಅದೇ ರೀತಿ ಕೂಡ ಪಾದಚಾರಿ ಮಾರ್ಗವನ್ನ ಯಾರು ಕೂಡ ಒತ್ತುವರಿ ಮಾಡ್ಕೋಬಾರ್ದು. ಇವೆಲ್ಲವೂ ಕೂಡ ಒಟ್ಟಾಗಿ ಮಾಡಿದ್ರೆ ಮಾತ್ರ ಟ್ರಾಫಿಕ್ಗೆ ಕಡಿವಾಣ ಆಗಬೇಕು. ಇಲ್ಲವಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಬೆಂಗಳೂರಿನಲ್ಲಿ ಟ್ರಾಫಿಕ್ ಮುಕ್ತ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಮಲ್ಲನಹಳ್ಳಿ ಶ್ರೀಧರ್, ಪವರ್ ಟಿವಿ, ಬೆಂಗಳೂರು.